ತಮ್ಮ ಶರಣ ಕರ್ತೃ ಹುಚ್ಚೇಶ್ವರನ ಮನೋಮಂದಿರದಲ್ಲಿ ಸ್ಮರಿಸಿ ಹಿಂದೂ ಸಮ್ಮೇಳನ ಸಮಿತಿ ಶ್ರೀ ವಿಜಯ ಮಹಂತೇಶ್ವರ ಉಪನಗರದಲ್ಲಿ ನಡೆದಿರ್ತಕ್ಕಂಥ ಶೋಭಾಯಾತ್ರೆ ಹಾಗೂ ಹಿಂದೂ ಸಮಾವೇಶ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಇಂಕಲ್ಲಿನ ಗಣ್ಯ ವ್ಯಾಪಾರಸ್ಥರು ಆಗಿರ್ತಕ್ಕಂಥ ಶ್ರೀಕಾಂತ್ ಕಾಟ್ವಾ ಅವರೇ ಹಾಗೂ ತಮ್ಮೆಲ್ಲರೂ ಕೂಡ ಇಲ್ಲಿವರೆಗೆ ದೇಶದ ಬಗ್ಗೆ ಬಹಳ ನಾವೆಲ್ಲ ಇಲ್ಲಿವರೆಗೆ ವಿಠಲ್ ಕುಲಕರ್ಣಿ ಅವರ ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳಿ ಎಷ್ಟು ಬಹಳ ಸರಳವಾಗಿರ್ತಕ್ಕಂಥ ಭಾಷೆಗಳು ಮತ್ತು ಆ ವಿಚಾರಗಳನ್ನು ನಾವು ಹೇಳ್ತಕ್ಕಂಥ ಸಂದರ್ಭಗಳಲ್ಲಿ ನಾವೆಷ್ಟು ಅರ್ಥೈಸ್ಕೊಂಡ್ವಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ. ನಾವ್ ಯಾಕೆ ಮತ್ತೆ 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 ದೇಶದ ಬಗ್ಗೆ ಮತ್ತೊಮ್ಮೆ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂದ್ರೆ ದೇವರು ನಮಗೊಂದು ಬಹಳ ದೊಡ್ಡ ಕೆಟ್ಟ ವರ ಕೊಟ್ಟಿದ್ದೇನು ಅಂದ್ರೆ ಅದು ಮರೆಯೋ ವರ ಬಹಳ ಕೊಟ್ಟಿದ್ದಾನೆ, ಆದ್ರೆ ಮರೆಯೋದನ್ನು ಕೂಡ ಒಂದು ವರವನ್ನಾಗಿ ಕೊಟ್ಟಿರ್ತಕ್ಕಂಥ. ಯಾವಾಗ ನಾವು ದೇಶವನ್ನ ಮರೆತೇವೆ, ದೇಶದ ಅಭಿಮಾನವನ್ನ ಮರೆತೇವೆ, ಆವಾಗ ನಮ್ಮನ್ನ ನಾವು ಮರೆತ ರೀತಿಯಲ್ಲಿ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಬಹಳ ಅದ್ಭುತ ಮಾತುಗಳನ್ನು ಹೇಳಿದ್ರು. ಹೊರಗಡೆ ಅಂತರಂಗದಲ್ಲಿ ಇರ್ತಕ್ಕಂಥ ದೇಶದ ಏನು ಗಡಿಯನ್ನ ಕಾಯ್ತಕ್ಕಂಥ ಯೋಧರಾಗಿರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಆಗಿರ್ಬೋದು, ಇವೆಲ್ಲವೂ ಕೂಡ ಹೊರಗಡೆದ ಕಾಯ್ತಾ ಇದ್ದಾರೆ. ಆದ್ರೆ ಒಳಗಡೆ ಇರ್ತಕ್ಕಂಥ ನಾವು ಯಾವ ರೀತಿಯಲ್ಲಿ ಆಗ್ತಾ ಇದ್ದೀವಿ, ದೇಶದ ಅಭಿಮಾನವನ್ನ ನಾವು ಬೆಳೆಸ್ಕೊಳ್ತಾ ಇದೀವಿ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅಪ್ಪ ಬಸವಣ್ಣ ಅದನ್ನ ಹೇಳಿದ್ರು, ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಅಂತಕ್ಕಂಥ. ಇತ್ತಿತ್ತಲಾಗಿ ಒಂದು 10-15 ವರ್ಷಗಳಿಂದ ನಮ್ಮ ದೇಶದ ಬಹಿರಂಗ ಶುದ್ಧಿ ಆಗ್ತಾ ಇದೆ. ಅರ್ಥ ಆಯ್ತಲ್ಲ ಯಾಕೆ ಅಂತ ಹೇಳಿ, ನರೇಂದ್ರ ಮೋದಿ ಅವರು ಬಂದ ಬಳಿಕ ನಮ್ಮನ್ನ ಬೇರೆ ರೀತಿಯಿಂದ ನೋಡ್ತಕ್ಕಂಥ ಜನಗಳು ಇವತ್ತಿನ ದಿವಸ ನಮ್ಮನ್ನ ಜಗದ್ಗುರುಗಳನ್ನಾಗಿ ನೋಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನರನ್ನ ನೋಡ್ತಾ ಇದ್ದಾರೆ. ಬಹಿರಂಗ ಶುದ್ಧಿ ಆಗ್ತಾ ಇದೆ, ಆದ್ರೆ ಅಂತರಂಗದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಬದಲಾವಣೆಗಳಾಗಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಬಹಳ ಸರಳ ಇದೆ. ಇವು ಈಗೇನು ಪಂಚಸೂತ್ರಗಳನ್ನು ಹೇಳಿದ್ದು ಮತ್ತು ಅಪ್ಪ ಬಸವನ್ನ ಹೇಳಿರ್ತಕ್ಕಂಥ 7 ಸೂತ್ರಗಳು ಬಹಳ ಸುಂದರವಾಗಿರ್ತಕ್ಕಂಥ. ಕಳಬೇಡ, ಕೊಲಬೇಡ, ಹೊಸೆಯ ನುಡಿಯಲು ಬೇಡ, ಮುನಿಯಬೇಡ, ಇವೆಲ್ಲವೂ ಕೂಡ ದಿನನಿತ್ಯ ಆಚರಣೆ ಮತ್ತು ಪಾಲಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಎಲ್ಲಿ ಪ್ರೀತಿಯ ಭಾವನೆ ಇರ್ತದೆ ಅಲ್ಲಿ ದ್ವೇಷಕ್ಕೆ ಅವಕಾಶಗಳೇ ಇರೋದಿಲ್ಲ. ಎಲ್ಲಿ ಪ್ರೀತಿಯ ಭಾವನೆಗಳಿರ್ತವೆ ಅಲ್ಲಿ ದ್ವೇಷಕ್ಕೆ ಅವಕಾಶಗಳೇ ಇಲ್ಲದೆ ಇರ್ತಕ್ಕಂಥ. ದ್ವೇಷ ಅನ್ನೋದು ಇಲ್ಲದೆ ಇದ್ರೆ ನಾನೊಬ್ಬ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತೇನೆ. ಯಾಕೆ? ಅದು ನಮ್ಮ ಭಾರತದ ಪರಂಪರೆಯಲ್ಲಿರ್ತಕ್ಕಂಥ ಜನಗಳು ನಾವು ಭಾರತೀಯರಾಗಬೇಕು ಅನ್ನೋದಲ್ಲ, ನಾನೇ ಭಾರತ ಆಗ್ಬೇಕು ಅನ್ನೋದನ್ನು ಬಹಳ ಉದ್ದೇಶಪೂರ್ವಕವಾಗಿರ್ತಕ್ಕಂಥ. ನಾವೆಲ್ಲ ಭಾರತೀಯರಾಗ್ಬೇಕು. ಭಾರತೀಯರಾಗೋದು ಅಂತಂದ್ರೆ ಬರೇ ಒಂದು ಶಲ್ಯ ಹಾಕೊಂಡು ಇಂಥ ಸಮಾವೇಶದಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಭಾರತೀಯರಾಗಂಗಿಲ್ಲ. ನಾನು ಭಾರತ ಆಗ್ಬೇಕಾಗಿರ್ತಕ್ಕಂಥದ್ದು. ನಾನು ಭಾರತ. ಬಹಳ ತರುಣ ಸಾಗರ್ ಮುನಿಯವರು ಬಹಳ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ. ಕರಣಿ ಮುಂದೆ ಹೋಗಿ ನಿಂತ್ಕೊಂಡು ಸೊಂಟದ ಮ್ಯಾಗ ಕೈ ಇಟ್ಕೊಂಡು ನಿಂತು ನಮ್ಮನ್ನ ನಾವು ನೋಡ್ಕೊಂಡ್ರೆ ನಾವು ಭಾರತದ ನಕಾಶ ಕಂಡಂಗ ಆಗ್ತೀವಂತ. ಭಾರತದ ನಕಾಶ ಕಂಡಂಗ ಆಗ್ತೀವಂತ. ಒಬ್ಬ ಸಣ್ಣ ಹುಡುಗ, ತಂದೆ ಕನ್ನಡ ಶಾಲೆ ಮಾಸ್ತರ್ ಆಗಿದ್ದ. ಅವನು ಬಹಳ ಕಷ್ಟಪಟ್ಟು ಭಾರತದ ನಕಾಶವನ್ನು ಬಿಡಿಸ್ಕೊಂಡು ಬಂದಿದ್ದ. ಮಾಸ್ತರ ತಂದು ಇಟ್ಟು ಒಳಗಡೆ ಹೋಗಿ ಮಕ್ಕ ತಕೊಂಡು ಹೊಳ್ಳಿ ಬರೋದ್ರೊಳಗ ಹುಡುಗ ಪಾಪ ಗೊತ್ತಿಲ್ಲ, 6-7 ವರ್ಷದ ಹುಡುಗ ಅದನ್ನ ಪರಪರ ಹರಿದು ಹಾಕಿದ್ದ. ಹಾಳೆಯಲ್ಲಿ ಇರ್ತಕ್ಕಂಥ ಭಾರತ ನಕಾಶವನ್ನ. ಅಪ್ಪಗೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಎಷ್ಟೊತ್ತನ ಕುತ್ಕೊಂಡು ನಕಾಶ ಬರ್ಕೊಂಡು ಬಂದಿದ್ದೆ, ಹರಿದು ಹಾಕಿದಲ್ಲ ಅಂತ ಹೇಳಿ ಹೊಡ್ಯಾಕ್ ಹೋದಾಗ ಹುಡುಗ ಅಂದ, ಯಾಕೆ ಚಿಂತೆ ಮಾಡ್ತೇಪ್ಪ, ನಿನಗೆ ಭಾರತ ನಕಾಶ ಬೇಕು ಅಷ್ಟ ತಾನೆ, ಬಹಳ ಚಿಂತೆ ಮಾಡಕ್ ಹೋಗ್ಬೇಡ, ಒಂದು ಮನುಷ್ಯನ ಚಿತ್ರವನ್ನು ಬಿಡಿಸು ನೀನು, ನಾ ಹೇಳ್ತೀನಿ ಅಂದವ. ಒಂದು ಮನುಷ್ಯನ ಚಿತ್ರವನ್ನ ಬಿಡಿಸಿದ್ರೆ ಹಿಂದ್ಗಡೆ ಮನುಷ್ಯನ ಚಿತ್ರವನ್ನು ಬಿಡಿಸ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಜೋಡಿಸಿದ್ರೆ ಮುಂದ್ಗಡೆ ಮತ್ತೆ ಭಾರತದ ನಕಾಶ ಬಂದು ನಿಂತ್ಕೊಳ್ತಂತೆ. ಭಾರತದ ನಕಾಶ ಬಂದು ನಿಂತ್ಕೊಳ್ತಂತೆ. ಗೊತ್ತಾಗ್ಬೇಕಾಗಿದ್ದೇನು ಅಂತಂದ್ರೆ ಬರೇ ಕಲ್ಲು, ಮಣ್ಣು, ಗುಡಿ, ಗುಂಡಾರಗಳಲ್ಲಿ ಮಾತ್ರ ಭಾರತ ದೇಶವನ್ನು ಹುಡುಕೋದಲ್ಲ, ಅದನ್ನು ಕಾಣೋದಲ್ಲ. ನಾನು ಭಾರತೀಯನಾಗ್ಬೇಕು, ನಾನು ಭಾರತ ಆಗ್ಬೇಕು ಅಂತಕ್ಕಂಥ ಉದ್ದೇಶ. ಯಾವಾಗ ನಾನು ಭಾರತ ಆದೆ ಅವಾಗ ನಮ್ಮ ದೇವಿ ಆಕೆ ಉನ್ನತ ರೀತಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು. ಆ ಕೊರತೆ ನಮ್ಮಲ್ಲಿ ಇರ್ತಕ್ಕಂಥದ್ದು. ಆ ಕೊರತೆ ಕೇಂದ್ರ ಸರ್ಕಾರ ನನಗೇನ್ ಮಾಡೈತಿ ಅಂತ ಪ್ರಶ್ನೆ ಮಾಡ್ತೇವೆ, ರಾಜ್ಯ ಸರ್ಕಾರ ನನಗೇನ್ ಮಾಡೈತಿ ಅಂತ ಪ್ರಶ್ನೆ ಮಾಡ್ತೇವೆ. ಇವನ್ನೆಲ್ಲ ಬಿಟ್ಟು ದೇಶ ನನಗೇನ್ ಕೊಟ್ಟಿದೆ ಅಂತ ಪ್ರಶ್ನೆ ಮಾಡ್ತೇವೆ.
ಒಂದು ಸಾರಿ ಕರಡಿ ಮುತ್ತು ನಿಂತ್ಕೊಂಡು ಈ ದೇಶ ನನಗೇನು ಕೊಟ್ಟೈತಿ ಅನ್ನೋದಕ್ಕಿಂತ ಒಂದು ಸಾರಿ ಈ ದೇಶಕ್ಕೆ ನಾನೇನ್ ಕೊಟ್ಟಿದ್ದೀನಿ ಅಂತ ಪ್ರಶ್ನೆ ಮಾಡಿದ್ರೆ ಕಪಾಳಿಗೆ ಹೊಡೆದಂಗಾಗತ್ತೆ, ನಮ್ಮ ಕಪಾಳಿಗೆ ನಮ್ಗೆ ಹೊಡೆದಂಗಾಗತ್ತೆ. ನಾವೇನು ಕೂಡ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ದೇಶ ಪ್ರೇಮವನ್ನ ಯಾರು ಕಳ್ಕೊಳ್ತೇವೆ ಅವರು ತನ್ನನ್ನು ತಾನು ಕಳ್ಕೊಂಡ ರೀತಿಯಲ್ಲಿ ಈ ದೇಶ ನಮ್ಗೆಲ್ಲವೂ ಕೂಡ ಕೊಟ್ಟಿದೆ. ಅಣ್ಣವರು ಹೇಳಿದಾಗ ಅದಕ್ಕೆ ಇಂಥ ಎಲ್ಲ ಸಂಘಟನೆ, ಇಂಥ ಎಲ್ಲ ಸಹಕಾರಗಳು ದೇಶದ ಬಗ್ಗೆ ನಾವೆಲ್ಲರೂ ಕೂಡ ಮನೆ ಮನೆಯಲ್ಲೂ ಕೂಡ ಚಿಂತನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಕೊನೆಯವರೆಗೂ ಕೂಡ ಇರಬೇಕಾಗಿತ್ತು. ಇವತ್ತು ನಮ್ಮ ಕೋಟೆಕಲ್ಲು ಮಠದ ರಥದ ಪೂಜೆ ಇರೋದ್ರಿಂದ ಅದಕ್ಕೆ ನಾನು ಅಲ್ಲಿ ಹೋಗ್ಬೇಕಿರೋದ್ರಿಂದ ನಾನು ವಕ್ತಾರರಿಗೆ ಮತ್ತು ಅಧ್ಯಕ್ಷರಿಗೆ ಹೇಳಿದೆ ನಾನು ಬೇಗ ಹೋಗ್ಬೇಕು ಅನ್ನೋ ಕಾರಣಕ್ಕೆ. ಮತ್ತೊಮ್ಮೆ ನಾವೆಲ್ಲರೂ ಕೂಡ ಸೇರೋಣ, ದೇಶದ ಬಗ್ಗೆ ಚಿಂತನೆ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದು ಮಾತನ್ನು